कर्नाटका से एक बड़ी खबर आ रही है। 18 भाजपा विधायकों का निलंबन रद्द। स्पीकर यूटी खादर की अध्यक्षता में बैठक में लिया गया अहम फैसला। जी हां, विधानसभा अध्यक्ष यूटी खादर ने रविवार को कहा कि 18 भाजपा विधायकों का निलंबन आदेश वापस लिया जाएगा। भाजपा के 18 विधायकों के निलंबन के संबंध में आज विधानसभा अध्यक्ष यूटी खादर की अध्यक्षता में हुई मध्यस्थता बैठक में ये महत्वपूर्ण निर्णय लिया गया। भाजपा के 18 विधायकों के अध्यक्ष के आसन का अनादर करने और विधायक की पंक्तियां फाड़कर उन पर फेंकने के आरोप में 6 महीने के लिए विधानसभा से निलंबित कर दिया गया था। बैठक में अब भाजपा विधायकों के निलंबन आदेश को वापस लेने का निर्णय लिया गया है। ಅಮಾನತು ಶಾಸಕರ ಕುರಿತಾಗಿ ಸಭೆ ನಡೆಯಿತು. ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ? ವಾಪಸ್ ತಗೊಂಡ್ರ? ಈಗ ಮಾರ್ಚ್ 21ನೇ ತಾರೀಕು ಅಂದರೆ ಕಳೆದ ಅಧಿವೇಶನ ಕೊನೆಯ ದಿನದಲ್ಲಿ ಕೆಲವೊಂದು ಘಟನೆ ಏನಾಯಿತು, ಅದರ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ ಕಾರಣ ನಾವು ಕ್ರಮವನ್ನು ತಗೊಂಡಿದ್ದೆವು. ಇದೀಗ ಮೊನ್ನೆ 2 ತಿಂಗಳು ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಗಲಿಗೆಲೆ ಆ ರೀತಿ ಆಗಿದೆ ಹೊರತು ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಿ ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕರು ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕಂದೇಳಿ ಮನವಿ ಕೂಡ ಸಲ್ಲಿಸಿದರು ಹಿಂದಿನಿಂದಲೂ ಕೂಡ. ಅದರ ಜೊತೆಯಲ್ಲಿ ಅವ್ರ ಮನೆ ಮುಖ್ಯಮಂತ್ರಿ ಜೊತೆ ಲಾಮಿನ್ ಜೊತೆ ಕೂಡ ಚರ್ಚೆ ಮಾಡಿದ್ದರು. ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅದೇ ರೀತಿ ಗವರ್ನರ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ಇಂಥ ಹಲವು ಹಿರಿಯ ನಾಯಕರು ಕೂಡ ಚರ್ಚೆ ಎಲ್ಲ ಕಳೆದ 2 ತಿಂಗಳಿಂದ ಮಾತಾಡ್ತಾ ಇದ್ದರು. ಇದಕ್ಕೆ 2 ತಿಂಗಳಾಗಿದೆ. ಆದ ಕಾರಣ ನಾವು ಇವತ್ತು ಆ ಒಂದು ಯಾಕೆಂದರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಒಂದು ಶಾಸಕಾಂಗ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಏನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ, ಆ ಸಸ್ಪೆನ್ಷನ್ ಮತ್ತು ಆ ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ನಾವು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವ್ರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಅವರು ಉದ್ವೇಗವಾಗಿ ಇವತ್ತು ಆಗಿದೆ. ಇನ್ನೂ ಈ ರೀತಿ ಯಾವಾಗಲೂ ಈ ರೀತಿ ಅವ್ರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ ಮತ್ತು ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅದು ದುರ್ವರ್ತನೆ ಮಾಡೋದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡೋದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನಿಟ್ಟುಕೊಂಡು ನಾವು ಸಸ್ಪೆನ್ಷನನ್ನು ನಾನು ರಿವೋಕ್ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇನೆ. ನೋಡಿ, ಇದೆಲ್ಲ ಚರ್ಚೆ ಅಗತ್ಯವಿಲ್ಲ. ಸ್ಪೀಕರ್ಗೆ ಅದರದ ಪವರ್ ಇದೆ. ಆ ಸಂದರ್ಭದಲ್ಲಿ ವಿಚಾರಿಸ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲಿಗೆ ಯಾರಿಗೆ ಹೋಗಬೇಕಿದ್ರೆ 2 ತಿಂಗಳ ಅವಕಾಶ ಮಾಡಿ ಕೊಟ್ಟಿದ್ದೆವು. ಯಾರು ಹೋಗಲಿಲ್ಲಲ್ಲ, ಅದಕ್ಕೆ ನಾನೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತೇಳಿ ಅವ್ರು ಇನ್ನೂ ರೀತಿ ಇದೆ, ಅವರು ದುರ್ವರ್ತನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿಡ್ರಾ ಮಾಡಿದ್ದೇನೆ. ಮತ್ತು ಅವರ ಮೇಲಿಟ್ಟ ವಿಶ್ವಾಸಕ್ಕೆ ಅವರು ಕಪ್ಪು ಚುಕ್ಕಿ ತರುವುದಿಲ್ಲಮ್ಮ, ಅವ್ರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯಪಾಲರು ಮಧ್ಯಪ್ರವೇಶ ಆಗಿತ್ತು, ಪತ್ರ ಬರೆದಿದ್ರು. ಈಗ ನೆಕ್ಸ್ಟ್ ಅಧಿವೇಶನ ಕರಿಬೇಕು ನೀವು, ಆ ಸಂದರ್ಭದಲ್ಲಿ ಮತ್ತೆ ಇದನ್ನೇ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ರು. ಈ ಎಲ್ಲ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿ ಯಾವ ರೀತಿ ಬೇಕು ಅರ್ಥ ಮಾಡಿಕೊಂಡು ಹೋಗ್ಬೋದು. ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಪೀಕರ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ. ಸಲಹೆ ಸೂಚನೆಗಳು ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡ್ಬೋದು. ಅದೇ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ನಾವು ಅದನ್ನು
ತಗೊಂಡಿದ್ದೇವೆ ಇದರಲ್ಲಿ. ಸೊ ಇನ್ನು ಇದರ ಆ ಕಾರ್ಯ ಚರ್ಚೆ ಬೇಡ. ನಾವೆಲ್ಲ ಶಾಸಕರೆಲ್ಲ, ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ಸನ್ಮಿತ್ರರೇ ಅವರು ಕೂಡ, ನಮಗೆ ಅವರು ಕೂಡ ಶಾಸಕರೇ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ, ಆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಾದ ಕಾರಣ ನಾನು ಆತನ ತೀರ್ಮಾನ ತಗೊಂಡಿದ್ದೇನೆ. 2 ತಿಂಗಳು ಆಯಿತು. ಈಗ ಅವ್ರಿಗೆ ಕೂಡ ಮರೆತು ಹೋಗ್ತಾ ಬಂದಿದೆ, ಇಲ್ಲಿ ನನಗೂ ಕೂಡ ಮರೆತು ಹೋಗ್ತಾ ಬಂದೆ, ಇಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡೇ ಹೋಗೋದು ಕೂಡ ಸರಿಯಲ್ಲ. ನಮ್ಮ ಆತ್ಮ ಮಿತ್ರರೇ, ಅವ್ರು ಕೆಲಸ ಮಾಡಲ್ಲ, ಆಮೇಲೆ ಜೊತೆಯಲ್ಲಿ ಹೋಗ್ತೇವೆ, ಏನಿದೆ ಇನ್ನು ಮುಂದೆ ಅವ್ರ ರೀತಿ ಮಾಡದಿದ್ರೆ ಆಯ್ತಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೈಯಲ್ಲಿದೆ ಆದೇಶ, ಅಲ್ಲಿದೆ ಅವ್ರಿಗೆ ಕೊಡ್ಲಿಕ್ಕೆ, ನಿಮಗೆ ಅಲ್ಲ. ಇಲ್ಲ, ನಿಮ್ಗೆ ಬರ್ತದೆ, ಅಧಿಕವಾಗಿ ಬರ್ತದೆ. ಹೌದು, ಯಾಕೆ ನೋಡಿ, ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗ್ತಿರಲಿಲ್ಲ, ಊರಲ್ಲಿ ಮುಜುಗರ. ಕೆಲವೊಂದು ಮೀಟಿಂಗ್ ಆಗೋ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ರೀತಿಯ ಮಾತಾಡುವಂಥದ್ದು. ಅದು ಯಾವುದೇ ಪಕ್ಷದ ಕೂಡ ಶಾಸಕ, ನಾನು ಸ್ಪೀಕರ್, ನನಗೆ ಪಕ್ಷ ಇಲ್ಲ, ನನಗೆ ಅವರೆಲ್ಲರೂ ಕೂಡ ಸನ್ಮಿತ್ರರೇ. ಅವರ ಗೌರವ ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ, ಸರ್ಕಾರಿ ಮೀಟಿಂಗ್ಗಳಲ್ಲಿ, ಅಧಿಕಾರಿಗಳ ಮುಂದೆ, ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನನ್ನ ಸಭಾಧ್ಯಕ್ಷ ನನ್ನ ಜವಾಬ್ದಾರಿ. ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ, ಆಗೆಲ್ಲದೆ ಅವರನ್ನು ಬಿಟ್ಟು ಹೋಗಬೇಕು. ಇವ್ರಿಗೆ ಯಾಕೆ ನಾನು ಬೇಸರ ಮಾಡಿಸ್ಕೊ, ಅವ್ರಿಗೆ ಬೇಸರ ಮಾಡಬೇಕು. ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತಗೊಂಡು ಮುಂದಿನ ಅಧಿವೇಶನದ ನಾವು ರಾಟಿಫಿಕೇಶನ್ ಮಾಡ್ತೇನೆ.